ತಕ್ಷಣ ಯಾಕಂದ್ರೆ ದೀಪಿಕಾರವರು ಕೇವಲ ನಿಮ್ಮ ಒಂದು ಸಮಾಜವಲ್ಲ ಭಾರತದ ಘನತೆ ಎತ್ತಿದ್ದಾರೆ. ಇವತ್ತು ನಿಮ್ಮ ಒಂದು ಸಮಾಜ ಒಗ್ಗಟ್ಟಾಗಿ ಇವತ್ತೇನಾದ್ರು ಸಂಘಟನೆ ಆಗಿ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಆಗ್ಬೇಕಾದ್ರೆ ಅದಕ್ಕೆ ದೀಪಿಕಾ ಅವರು ಕೂಡ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಒಂದು ಕಾರಣ ದೀಪಿಕಾ ಇದ್ರು ಕೂಡ ಸಂಘಟನೆ ಮುಖ್ಯ. ರಾಜಣ್ಣವರು ನಾನು ಸುಮಾರು ಒಂದು 2.5 ವರ್ಷದಿಂದ ನೋಡ್ತಾ ಇದ್ದೀನಿ. ರಾಜಣ್ಣನವರ ಒಂದು ಏನು ಪಾದರಸದಂತೆ ನಿಮ್ ಎಲ್ಲಾ ಕಡೆನೂ ಕೂಡ ತಾಲೂಕುಗಳಲ್ಲಿ ಹೋಗಿ ಸಂಘಟನೆ ಮಾಡಿ ಇವತ್ತು ಏನಾರ ನಿಮ್ಗೊಂದು ಶಕ್ತಿ ಬಂದಿದೆ. ಯಾಕಂದ್ರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಒಂದು ಎಜುಕೇಟ್, ಆರ್ಗನೈಸ್ ಅಂಡ್ ಫೈಟ್ ಅಂತ. ನೀವು ಎಜುಕೇಟ್ ಆಗ್ಬೇಕು. ಇವತ್ತು ರಾಜಣ್ಣ ಅವರು ನಿಮ್ಮೆಲ್ಲರನ್ನೂ ಕೂಡ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈ ಆರ್ಗನೈಸ್ ಆಗಿರೋದ್ರಿಂದ ನೀವು ಒಂದು ಫೈಟ್ ಮಾಡೋದಕ್ಕೆ ಇವತ್ತು ಅನುಕೂಲ ಆಗಿದೆ. ಆದ್ರಿಂದ ಇವತ್ತು ನಾನು ಈ ಪಕ್ಷ ಆ ಪಕ್ಷ ನಮ್ಮ ಪಕ್ಷ ಏನ್ ಮಾಡ್ತು ಏನ್ ಹೇಳಿದ್ರು ಕೂಡ ಇದು ಎಲ್ಲಾ ಪಕ್ಷಗಳು ಕೂಡ ಒಗ್ಗಟ್ಟಾಗಿ ನಿಮ್ಮ ಪರವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲರೂ ಕೂಡ ನಮ್ಮ ನಾಗರಾಜ್ ಯಾದವ್ ಅವ್ರ ಪಕ್ಕದಲ್ಲಿ ಕೂತ ಹೇಳು ರಾಜಕೀಯ ಮಾತಾಡಲಿಲ್ಲ ಅವರು. ಎಲ್ಲಾ ಪಕ್ಷಗಳನ್ನು ಸೇರಿಸಿ ಜೊತೆ ಈ ಒಂದು ಕಾಡಗಿಲ್ಲ ಜನಾಂಗಕ್ಕೆ ನಾವು ST ಪಟ್ಟಿ ಕೊಡಿಸ್ಬೇಕು ಅಂತ ಅವರು ಹೇಳಿದ್ರು. ಅದರಿಂದ ಇಲ್ಲಿ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಯಾರ್ಯಾರ ಸಂದರ್ಭದಲ್ಲಿ ಏನೇನಾಯ್ತು, ನಮ್ಮ ಸುರೇಶ್ ಗೌಡರು ಕೂಡ ಅತ್ಯುತ್ತಮವಾಗಿ ಮಾತಾಡಿದ್ರು. ಅವರು ಒಂದು ಶಿರಾ ಬಯಲಕ್ಷ ಆಗೋ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪನವರು ಮನವೊಲಿಸಿ ಅವತ್ತು ಕಾಡಗಲ್ಲ ನಿಗಮ ಮಾಡಿದ್ರು. ಅದು ಬಿಜೆಪಿಯಿಂದ ಆಯ್ತು. ಕಾಂಗ್ರೆಸ್ನವರು ಕೂಡ ಹಲವಾರು ಕಾರ್ಯಕ್ರಮ ನಿಮ್ಮ ಪರವಾಗಿ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ನಿಮ್ಮ ಪರವಾಗಿ ಮಾಡ್ತಾ ಇದ್ದಾರೆ. ಆದ್ರಿಂದ ಅವತ್ತು ಪ್ರಪ್ರಥಮವಾಗಿ ಕಾಡುಗೊಲ್ಲ ನಿಗಮವನ್ನ ಸ್ಥಾಪಿಸಂತದ್ದು ಯಡಿಯೂರಪ್ಪನವರು. ನಮ್ಮ ಶಂಕರಪ್ಪನವರೆಲ್ಲ ಇಲ್ಲೇ ಇದ್ದಾರೆ. ಶಂಕರಪ್ಪನವರು ನಮ್ಮ ಕಿತ್ತೂರಿನವರು ಅತ್ಯಂತ ಸಾತ್ವಿಕ ವ್ಯಕ್ತಿ ನಿಮ್ಮ ಸಮಾಜದಲ್ಲಿ. ಇವತ್ತು ಹೇಳಿದ್ರು ಸ್ವಾಮಿಯವರು ಏನೋ ಆಗ್ಬೇಕು ಅಂತ, ಅವ್ರು ಆಗ್ತದೆ. ಹಣೆ ಬರನು ಕೂಡ ಬೇಕು. ಇವತ್ತು ಸಾಕಷ್ಟು ಲಕ್ಷಾಂತರ ಜನ ದುಡ್ದಿರೋರೆಲ್ಲೋ ಇರ್ತಾರೆ. ಮೇಲೆ ವಿಧಾನಸೌಧದೊಳಗೆ ಹೋಗೋದು 224 ಜನ ಮಾತ್ರ. ಆದ್ರಿಂದ ತಾವೆಲ್ಲರೂ ಕೂಡ ಸಮಾಧಾನ ಇದ್ರೆ, ನಮ್ಮ ಶಂಕರಪ್ಪನವರು ಕೂಡ ಬಿಜೆಪಿಲಿ ವಿಶೇಷವಾಗಿ RSS ನಲ್ಲಿ ಅತ್ಯಂತ ಅವರು ತೊಡಕೊಂಡು ಯಾರ ಬಗ್ಗೆನೂ ಕೂಡ ಒಂದು ನೆಗೆಟಿವ್ ಮಾತಾಡೋದು ಅಂತ ಸಾತ್ವಿಕ ವ್ಯಕ್ತಿ. ನಿಮ್ಮ ಒಂದು ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮ ಒಂದು ಸಮಾಜಕ್ಕೆ ದೊಕ್ಕಬೇಕಾಗಿರ್ತಕ್ಕಂಥ ಏನು ಒರಿಜಿನಲ್ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ ಏನಿದೆ, ಆ ಒಂದು ಎಲ್ಲಾ ಲಕ್ಷಣ ಕೂಡ ನಿಮ್ಮಲ್ಲಿ ಇರೋದ್ರೂ ಕೂಡ ಏನೋ 70ರ ದಶಕದಲ್ಲಿ 80ರ ದಶಕದಲ್ಲಿ ಆದಂತ ಎಡವಟ್ಟನ್ನ ಈಗ ಸರಿಪಡಿಸಬೇಕು. ಆದ್ರಿಂದ ಬಿಜೆಪಿ ಪಕ್ಷ ಸೇರಿ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ನಿಮ್ಮ ಜೊತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಾಜಣ್ಣ ಅವ್ರು ವಿಶೇಷವಾಗಿ, ಯಾಕಂದ್ರೆ ಏನೇ ಒಂದು ಮಾಡಕ್ಕೂ ಕೂಡ ಒಬ್ರು ಸ್ವಾಮೀಜಿಯವರು ಮತ್ತು ಒಬ್ಬ ಮುಖಂಡ ಬೇಕು. ಇವತ್ತು ರಾಜಣ್ಣ ಅವರು ಸ್ವಾಮೀಜಿಗಳಿಂದ ಮಿಗಿಲಾಗಿ ಇವತ್ತು ಸಮಾಜವನ್ನ ಕಟ್ಟಿ ಇವತ್ತು ಎಲ್ಲಾ ಪಕ್ಷಗಳಿಗೂ ಕೂಡ ಒಂದು ಶಕ್ತಿ ತೋರಿಸೋದಕ್ಕೆ ಈ ಸಂಘಟನೆ ಮಾಡ್ತಾ ಇದ್ದಾರೆ. ಅವ್ರ ಕೈ ಬಲಪಡಿಸಿ ನಿಮ್ಮೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೇನೆ. ನಾವು ಕೂಡ ಅವ್ರು ಹೇಳುವಂತ ಮಾತುಗಳನ್ನ ವಿಧಾನಸೌಧ ಇರ್ಬೋದು, ದಿಲ್ಲಿನಲ್ಲಿ ನಾವು ಖಂಡಿತವಾಗಿಯೂ ನಿಮ್ಮ ಪರವಾಗಿ ಮಾತಾಡ್ತೀವಿ, ಗಟ್ಟಿಯಾಗಿ ಮಾತಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ದೀಪಿಕಾ ಮತ್ತು ಆ ತಂಡ ಕಾವ್ಯ ಮತ್ತು ಇನ್ನೊಬ್ರು ಕಾವ್ಯ, ಶಿವಮೊಗ್ಗ ಕಾವ್ಯ, ಇನ್ನೊಬ್ರು ಕೋಟಗೆರೆ ಕಾವ್ಯ, ದೀಪಿಕಾ ಅವರು ನಮ್ಮ ಜಿಲ್ಲೆ ಶಿರಾದವರು, 3 ಜನರು ಕೂಡ ಇವತ್ತು ಭಾರತ ದೇಶಕ್ಕೆ ಘನತೆ ತಂದಿದ್ದಾರೆ. ಈ ಒಂದು ಕ್ರೀಡೆ ವಿಶ್ವಕಪ್ ಗೆದ್ದು ಮತ್ತು ನಿಮ್ಮ ಒಂದು ಕಾಡುಗೊಲ್ಲ ಸಮಾಜಕ್ಕೂ ಕೂಡ ಇವತ್ತು ದೊಡ್ಡ ಮಟ್ಟದ ಒಂದು ಶ್ರೇಯಸ್ಸನ್ನು ತಂದಿದ್ದಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ಮಾಡಿದ್ದಾರೆ. ಖಂಡಿತ ಇವರ ಒಂದು ಇದರ ಹಿಂದಿರುವಂತಹ ಶಕ್ತಿಯ ಹೆಸರು ನಾನು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಹಾಗಾಗಿ ಈ ಕ್ಯಾಲೆಂಡರ್ ಬಿಡುಗಡೆ ಸಹ ಅವರ ಒಂದು ಶ್ರಮ ಅಂತಾನೆ ಹೇಳ